ರೆಸ್ಟೋರೆಂಟ್ಸ್ಗೆ ಹೋದಾಗ ಒಂದಲ್ಲ ಒಂದು ಪನ್ನೀರ್ ಗ್ರೇವಿನ ಆರ್ಡರ್ ಮಾಡ್ತೀವಿ. ಅದರಲ್ಲಿ ಪನ್ನೀರ್ ಟಿಕ್ಕಾ ಮಸಾಲ ಕೂಡ ಒಂದು. ಅದನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ನಾವ್ ಇವತ್ತು ನೋಡೋಣ. ಸಾಮಾನ್ಯಕ್ಕೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರೂ ಇಷ್ಟಪಡ್ತಾರೆ. ಹೇಗ್ ಮಾಡೋದು ನೋಡೋಣ. ಇಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ದು ಆನಿಯನ್ ತಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಎಲ್ಲ ಕ್ಯೂಬ್ಸ್ ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕ್ಯೂಬ್ಸ್ ಗಳಾಗಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊದು ಪಲ್ಪ್ ತೆಗೆದ್ಬಿಟ್ಟು ಕಟ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಪನ್ನೀರ್ನ ಕೂಡ ನಾನು ಈ ತರ ಕ್ಯೂಬ್ ರೀತಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ. ಇದು 200 ಗ್ರಾಮ್ಸ್ ಅಷ್ಟಿದೆ ಪನ್ನೀರು. ಈ ಪನ್ನೀರ್ ಟಿಕ್ಕಾ ಮಸಾಲಾಗೆ ತಿಕ್ಕ ಕರ್ಡ್ ಬೇಕಾಗುತ್ತೆ, ಅಂದರೆ ಗಟ್ಟಿ ಮೊಸರು ಬೇಕಾಗುತ್ತೆ. ನಾನಿಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡು ಈ ಥರ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ಈ ಥರ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಖಾರದ ಪೌಡರ್ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ 1 ಟೀ ಸ್ಪೂನ್. ಮತ್ತು ಅರಿಶಿಣ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್. ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ತೊಗೊಂಡಿದ್ದೀನಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ 1 ಟೀ ಸ್ಪೂನ್. ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಅದು ಕೂಡ 1 ಟೀ ಸ್ಪೂನ್. 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಕರ್ಡ್ ಈ ಥರ ತುಂಬ ಗಟ್ಟಿ ಇರಬೇಕು, ಮತ್ತು ಹುಳಿ ಕೂಡ ಇರಬಾರ್ದು. ಇದು ಫ್ರೆಶ್ ಕರ್ಡ್ ಇರಬೇಕು. ನೋಡಿ ಎಷ್ಟು ತಿಕ್ಕಾಗಿದೆ. ಇದಕ್ಕೆ ನಾನು ಕಡಲೆ ಹಿಟ್ಟು ನೋಡಿ ಹಾಕ್ಕೋಬೇಕು. ಮೊಸರು ಏನಾದರೂ ತಿಕ್ಕಾಗಿ ಚೆನ್ನಾಗಿತ್ತು ಅಂದರೆ 1 ಟೇಬಲ್ ಸ್ಪೂನ್ ಸಾಕಾಗತ್ತೆ ಕಡಲೆ ಹಿಟ್ಟು. ನೋಡಿ, 1 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಖಾರದ ಪೌಡರ್ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, ಅದು 1 ಟೇಬಲ್ ಸ್ಪೂನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಮತ್ತು ಅರಿಶಿಣ, ಗರಂ ಮಸಾಲ ಹಾಕೋಣ. ಮತ್ತು ಪೆಪ್ಪರ್ ಪೌಡರ್, ಮೆಣಸಿನ ಪೌಡರ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ. ಮತ್ತು ಕಸೂರಿ ಮೇಥಿ ಕೂಡ ಹಾಕೋಣ. ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ, ಕಸೂರಿ ಮೇಥಿ ಹಾಕೋದ್ರಿಂದ. ಕಡಲೆಕಾಯಿ ಎಣ್ಣೆನ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ, ಅದನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಆಯಿಲು, ಕಡಲೆಕಾಯಿ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬಹುದು. ಇವಾಗ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಟೊಮೆಟೊ, ಪನ್ನೀರೆಲ್ಲ ಅದನ್ನೆಲ್ಲ ಆ್ಯಡ್ ಮಾಡೋಣ. ಎಲ್ಲ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಪನ್ನೀರ್ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಕೈಯಲ್ಲೇ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಮ್ಯಾರಿನೇಟ್ ಆಗಬೇಕಿದು. ಆ ಪನ್ನೀರೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಆ ಮಸಾಲೆನ. ನೋಡಿ, ನಾನು 15 ಮಿನಿಟ್ಸ್ ಹಂಗೆ ಬಿಟ್ಟಿದ್ದೆ, 15 ನಿಮಿಷಗಳ ಕಾಲ ಹಂಗೆ ಬಿಟ್ಟಿದ್ದೆ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅದು. ನೆಕ್ಸ್ಟ್ ನಾವಿಲ್ಲಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಗೋಡಂಬಿ ಯೂಸ್ ಮಾಡಿಕೊಂಡು ನಾನಿಲ್ಲೊಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು 2 ಟೊಮೆಟೊ, ಆ್ಯಪಲ್ ಟೊಮೆಟೊ ತೊಗೋಬೇಕು, ನಾಟಿ ಟೊಮೆಟೊ ತೊಗೋಬೇಡಿ, ಹುಳಿ ಬರುತ್ತೆ. ನೋಡಿ, ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಸ್ಮ್ಯಾಶ್ ಆಗಬೇಕು ಟೊಮೆಟೊ, ಇದು ಅಲ್ಲಿವರೆಗೂ ಫ್ರೈ ಮಾಡಿ. ಆ್ಯಪಲ್ ಟೊಮೆಟೊ ಯೂಸ್ ಮಾಡೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಸ್ವೀಟಿಶ್ ಆಗಿರುತ್ತೆ. ಇದು ನಾಟಿ ಟೊಮೆಟೊ ಯೂಸ್ ಮಾಡಿಬಿಟ್ರೆ ಹುಳಿ ಬಂದುಬಿಡುತ್ತೆ. ನಾನಿಲ್ಲಿ ಮ್ಯಾರಿನೇಷನ್ಗೂ ಅಷ್ಟೇ ನಾನು ಲೆಮನ್ ಯೂಸ್ ಮಾಡಿಲ್ಲ. ಮೊಸರು ಯೂಸ್ ಮಾಡ್ತಿರೋದ್ರಿಂದ ಲೆಮನ್ ಕೂಡ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಟೊಮೆಟೊ, ಆನಿಯನ್ ಎಲ್ಲ
ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 5 ನಿಮಿಷಗಳ ಕಾಲ ರೋಸ್ಟ್ ಆಗಬೇಕಿದು. ಪನ್ನೀರ್ ಟಿಕ್ಕ ಹೆಂಗಿರುತ್ತೋ ಅದೇ ಥರ ರೋಸ್ಟ್ ಆಗಬೇಕಿದು. ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದರಲ್ಲಿ ಮೊಸರು ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ, ಆ ಹಸಿದು ಪರಿಮಳ ಹೋಗಬೇಕದು. ನಿಧಾನಕ್ಕೆ ಈ ಥರ ಸ್ಪೂನಲ್ಲಿ ಮಗ್ಚ್ಕೋಬೇಕು, ಫ್ಲಿಪ್ ಮಾಡಬೇಕು. ಇಲ್ಲಾಂದರೆ ಪನ್ನೀರ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೀವು ಇದನ್ನು ಓವನಲ್ಲಿ ಕೂಡ ಮಾಡ್ಕೋಬೋದು. ಆವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕಿರೋ ಕಾರಣ ಪ್ಯಾನ್ಗೆ ಅಂಟ್ಕೊಳ್ಳುತ್ತೆ ಅದು. ಚೆನ್ನಾಗಿ ಫ್ರೈ ಆಗಬೇಕಿದು. ಆ ಕ್ಯಾಪ್ಸಿಕಮ್ ಎಲ್ಲ ಇಲ್ಲೇ ಕುಕ್ ಆಗಬೇಕದು. ಆ್ಯಕ್ಚುಲಿ ಒಂದು 70% ಕುಕ್ ಆದರೆ ಸಾಕು, ತುಂಬ ಕುಕ್ ಆಗೋ ಅವಶ್ಯಕತೆ ಇಲ್ಲ ಅದು. ನೋಡಿ ಇದು ಆಗಿದೆ. ಇವಾಗ ಹೀಗೆ ಕೂಡ ಯೂಸ್ ಮಾಡ್ಬೋದು, ಇದು ಅಷ್ಟು ರುಚಿಯಾಗಿರುತ್ತೆ ಇದು ಪನ್ನೀರ್ ಟಿಕ್ಕ. ನೆಕ್ಸ್ಟ್ ನಾನಿಲ್ಲಿ ಕೂಡ ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಗರಂ ಮಸಾಲ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಒಂದು ದೊಡ್ಡ ಬಟ್ಲಷ್ಟು ಕ್ರೀಮ್ ತೊಗೊಂಡಿದ್ದೀನಿ, ಫ್ರೆಶ್ ಕ್ರೀಮು, ತುಂಬ ಇಂಪಾರ್ಟೆಂಟು ಕ್ರೀಮು. ಮತ್ತು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಆನಿಯನ್ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಯಾವುದ್ರಲ್ಲೂ ಹಸಿದು ಸ್ಮೆಲ್ ಇರಬಾರ್ದು. ಪನ್ನೀರ್ ಟಿಕ್ಕದಲ್ಲಾಗಿರಬಹುದು ಅಥವಾ ಈ ಗ್ರೇವಿನಲ್ಲಾಗಿರ್ಬೋದು, ಯಾವುದ್ರಲ್ಲೂ ಆ ಹಸಿ ಸ್ಮೆಲ್ಲು ಬರಬಾರ್ದು. ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು. ಇವಾಗ ನಾವು ಇದು ಪೌಡರ್ಸ್ ಎಲ್ಲ ಇಟ್ಕೊಂಡಿದ್ವಲ್ಲ, ಡ್ರೈ ಪೌಡರ್ಸು, ಅದನ್ನೆಲ್ಲ ಹಾಕೋಣ. ಧನಿಯಾ ಪೌಡರು, ಸಾಂಬಾರ್ ಪೌಡರು, ಅರಿಶಿಣ, ಉಪ್ಪು ನಾನು ಮ್ಯಾರಿನೇಷನ್ಗೆ ಯೂಸ್ ಮಾಡಿಲ್ಲ ನೋಡಿ. ಯಾಕಂದರೆ ನೀವು ಉಪ್ಪು ಹಾಕ್ಬಿಟ್ರೆ ಅಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಗ್ರೇವಿಗೆ ಹಾಕಬೇಕು ಉಪ್ಪು. ನೋಡಿ ಚೆನ್ನಾಗಿ ಫ್ರೈ ಆಗಲಿ ಇದು. ಆಯಿಲ್ ಬಿಡಬೇಕು, ಸುತ್ತ ಆಯಿಲ್ ಬಿಡಬೇಕದು ಬಾಣಲಿನಲ್ಲಿ, ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದನ್ನು. ನೋಡಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಕ್ರೀಮ್ ಏನು ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೋಣ. ಕ್ರೀಮ್ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟು ಇದು. ಯಾಕಂದರೆ ನಾವು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕ್ರೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇನೋ ಟಿಕ್ಕಗಳು ರೆಡಿ ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಟಿಕ್ಕ, ಅದನ್ನು ಕೂಡ ಆ್ಯಡ್ ಮಾಡೋಣ ಇದಕ್ಕೆ. ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಆಲ್ರೆಡಿ ಎಲ್ಲವೂ 70% ಕುಕ್ ಮಾಡಿದ್ದೀವಿ. ಜಸ್ಟ್ ಬಾಯ್ಲ್ ಆದರೆ ಸಾಕು. ಇಲ್ಲಿ ಎಲ್ಲ ಹೊಂದ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು 1 ಟೀ ಸ್ಪೂನ್ ಶುಗರ್ ಹಾಕಿದ್ದೀನಿ, ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. 1 ಟೀ ಸ್ಪೂನ್ ಸಕ್ಕರೆ ಯೂಸ್ ಮಾಡಿದ್ದೀನಿ. ಫ್ಲೇವರ್ ಇದು ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಟೇಸ್ಟು. ನೋಡಿ ಫ್ಲೇವರ್ಗೋಸ್ಕರ ಈಗ ನಾನು ಕಸೂರಿ ಮೇಥಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಕಸೂರಿ ಮೇಥಿನೂ ಅಷ್ಟೇ ವಾಶ್ ಮಾಡಿಕೊಂಡು ತವಾದಲ್ಲಿ ರೋಸ್ಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರಿಮಳ. ನೋಡಿ ಪನ್ನೀರ್ ಟಿಕ್ಕ ಮಸಾಲ, ಬಿಸಿಯಾದ ಪನ್ನೀರ್ ಟಿಕ್ಕ ಮಸಾಲ ರೆಡಿ ಆಯಿತು. ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಪೂರಿ, ನಾನು, ದೋಸೆ, ಪರೋಟಾಗಳು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ.
ಪನ್ನೀರ್ ಕ್ಯೂಬ್ಸು ಈ ಥರ ದಪ್ಪ ದಪ್ಪ ಇರಬೇಕು, ಸ್ಮಾಲ್ ಕಟ್ ಮಾಡಬೇಡಿ, ಎಲ್ಲ ದಪ್ಪ ಇರಬೇಕು ಈ ಥರ. ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.